ಚಂದನ್ ಶೆಟ್ಟಿ ಎಲ್ಲ ವಿಷಯಗಳನ್ನು ಡಿಫ್ರೆಂಟಾಗಿ ತಗೊಳ್ತಾರೆ. ಅಂದರೆ ಕೆಲವೊಂದು ವಿಷಯಗಳನ್ನು ಹ್ಯಾಂಡಲ್ ಮಾಡೋವಾಗಲೂ ಬಹಳಷ್ಟು ಜನರನ್ನು ನೋಡಿದ್ದೀನಿ ಎಡವಟ್ಟುಗಳನ್ನು ಮಾಡಿಬಿಡ್ತಾರೆ. ಬಟ್ ಚಂದನ್ ಶೆಟ್ಟಿ ನೆವರ್ ಡಿಡ್ ಇಟ್. ನನಗೆ ಅದ್ರ ಬಗ್ಗೆ ಕುತೂಹಲ ಇದೆ, ಆ ಪ್ರಶ್ನೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಐ ವಾಂಟ್ ಟು ನೋ ಯೋರ್ ಚೈಲ್ಡ್ಹುಡ್, ಯೋರ್ ಲೈಫ್, ನಿಮ್ಮ ಕಾಲೇಜ್ ಡೇಸ್ ಹೆಂಗಿದ್ವು, ಒಂದಷ್ಟು ಪರಿಚಯ ಮಾಡ್ಸೋಣ. ರ್ಯಾಪರ್ ಆಗಿ ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಹಾಡುಗಳನ್ನು ಕೇಳಿದ್ದಾರೆ, ಎಂಜಾಯ್ ಮಾಡ್ತಾರೆ. ನನಗೆ ಖುಷಿಯಾಗೋದೇನು ಗೊತ್ತಾ, ಗೋವಾಗೆ ಹೋಗಲಿ, ಮುಂಬೈಗೆ ಹೋಗಲಿ, ಎಲ್ಲೇ ಹೋಗಲಿ, ಚಂದನ್ ಶೆಟ್ಟಿ ಸಾಂಗ್ ಬೇಕು ಅಂತ ಕೇಳಿಸ್ಕೊಂಡು ಜನ ಡಾನ್ಸ್ ಮಾಡ್ತಾರೆ. ಆ್ಯಂಡ್ ಅದನ್ನು ಕೇಳಿದಾಗ ಎಷ್ಟು ಥ್ರಿಲ್ ಅನಿಸುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಲ್ಯಾಂಗ್ವೇಜ್ ಬರದೇ ಇರೋರಿಗೂ ನಿಮ್ಮ ಹಾಡಿಗೆ ಆ ಬ್ಯಾರಿಯರ್ ಇಲ್ಲ. ಕರೆಕ್ಟ್. ನಿಮ್ಮ ಮ್ಯೂಸಿಕ್ಗೆ ಆ ಬ್ಯಾರಿಯರ್ ಇಲ್ಲ. ನಿಮ್ಮ ಹಾಡು ಬರ್ತಿದ್ದ ಹಾಗೆ ಕುಣಿತಿರ್ತಾರೆ. ಉತ್ತರ ಭಾರತದವರೇ, ನಾರ್ತ್ ಇಂಡಿಯನ್ಸೇ, ಬಟ್ ನಿಮ್ಮ ಹಾಡಿಗೆ ಕುಣಿತಾ ಇರ್ತಾರೆ. ನಿಮ್ವರೆಗೂ ಈ ವಿಷಯ ಡೆಫಿನೆಟ್ಲಿ ಬಂದಿರತ್ತೆ, ತುಂಬಾ ಸಲ ಬಂದಿರತ್ತೆ, ಸ್ಪೆಷಲಿ ನ್ಯೂ ಇಯರ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಅದು ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ದೇ ವಿಲ್ ಟ್ಯಾಗ್ ಮೀ, ಅಲ್ಲಿ ಆಂಬಿಯನ್ಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋದು ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ನನಗೆ ಸ್ಟೋರಿಲಿ ಮೆನ್ಷನ್ ಮಾಡಿ ನನಗೆ ಹಾಕಿರ್ತಾರೆ. ಹೆಂಗೆ ಅನಿಸುತ್ತೆ ಚಂದನ್ ಶೆಟ್ಟಿ ಅವರಿಗೆ? ತುಂಬ ಅಂದರೆ ದೇವ್ರು ನನ್ನ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಈ ಕೆಲಸನೆಲ್ಲ ಮಾಡೋಕ್ಕೆ. ಸುಮ್ಮನೆ ಕರ್ನಾಟಕ ಮ್ಯಾಪಿಂಗ್ ಇಟ್ಕೊಂಡ್ಬಿಟ್ಟು ಒಬ್ಬ ರ್ಯಾಪರ್ ಬೇಕು ಅಂತ ಹುಡುಕ್ತಾಗೆ ಮ್ಯಾಪ್ ಮೇಲೆ ಕೈ ಇಟ್ಟಿದ್ದಾರೆ, ನನ್ನ ಮೇಲೆ ಕೈ ಇಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಫೀಲ್ಸ್ ವೆರಿ ಹ್ಯಾಪಿ. ಆ್ಯಂಡ್ ಈ ಪರ್ಪಸ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಅಂದರೆ ಒಂದು ಎಂಟಿ ಇತ್ತು ಸ್ಪೇಸ್, ಅಂದರೆ ಇತ್ತು ಈ ಜಾಗದಲ್ಲಿ ಯಾರೂ ಎಕ್ಸ್ಪ್ಲೋರ್ ಮಾಡಿ ಅಷ್ಟೊಂದಂಗೆ ಮಾಡಿರಲಿಲ್ಲ. ಆ್ಯಂಡ್ ನಾನು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡೆ. ಇಲ್ಲ, ಈ ಒಂದು ಝೋನಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಮಾಡ್ಬೋದಲ್ವಾ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಲೈಕ್ ಚೈಲ್ಡಿಶ್ ಆಗೇ ಇತ್ತು. ಐ ವಾಸ್ ಇನ್ ಕಾಲೇಜ್. ಸೊ ಆವಾಗ ಆಗಿನ ಎಕ್ಸ್ಪೀರಿಯನ್ಸ್ ನನಗೆ ಜೀವನದಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನ ಮಾತ್ರ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಸೊ ಆ್ಯಸ್ ಟೈಮ್ ಗೋಸ್ ಆನ್ ಜೀವನದಲ್ಲಿ ಒಂದೊಂದೇ ಎಕ್ಸ್ಪೀರಿಯನ್ಸ್ಗಳಾದಂಗೆ ಒಂದೊಂದೇ ಸಿಚುವೇಶನ್ಗಳು ಬರ್ತಾ ಇರುತ್ತೆ, ಕಾಂಟ್ರವರ್ಸೀಸು ಅದು ಇದು ಎಲ್ಲ ಬಂದಂಗೆ ಐ ಜಸ್ಟ್ ಬಿಕೇಮ್ ಲೈಕ್ ಒಂದು ಕಲ್ಲನ್ನು ಕೆತ್ತುತ್ತಾ ಅದ್ರ ವೇಸ್ಟೇಜ್ನೆಲ್ಲ ತೆಗೆದು ಫೈನಲಿ ಒಂದು ಶಿಲೆ ಉಳ್ಕೊಳ್ಳುತ್ತಲ್ಲ, ಸೊ ಆ ಥರ. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಇವಾಗ ಫುಲ್ ಕಂಪ್ಲೀಟ್ ಶಿಲೆ ಆಗಿದ್ದೀನಿ ಅಂತ, ಆಗ್ತಾ ಇದ್ದೀನಿ ಇನ್ನು. ಲವ್ಲಿ. ರ್ಯಾಪ್ ಮ್ಯೂಸಿಕ್ಗೆ ಯಾಕೆ ಚೂಸ್ ಮಾಡಿದ್ರಿ? ಬಹಳಷ್ಟು ಮ್ಯೂಸಿಕ್ಸ್ ಇದು ವೆಸ್ಟರ್ನ್ ಫಾರ್ಮ್ಯಾಟ್ಸಲ್ಲಿ ತುಂಬ ಇದ್ವು, ಯಾಕೆ ರ್ಯಾಪ್ ಸೆಳೀತು ನಿಮ್ಮನ್ನು? ಯಾಕಂದರೆ ನನಗೆ ಅದು ನಾನು ಕನೆಕ್ಟ್ ಆದೆ ಆ ಜಾನರ್ ಆಫ್ ಮ್ಯೂಸಿಕ್ಕಿಗೆ. ಬಾಲಿವುಡಲ್ಲಿ ತುಂಬ ಫೇಮಸ್ ಆಗಿತ್ತು, ಇಂಗ್ಲೀಷಲ್ಲಂತೂ ಕೇಳಲೇಬೇಡಿ ಅಷ್ಟು ಫೇಮಸ್ ಆ ಜಾನ್ರ ರ್ಯಾಪ್ ಅಂತ ಹೇಳಿದ್ರೆ, ರ್ಯಾಪು ಪಾಪ್ ಎಲ್ಲ. ಸೊ ಕನ್ನಡದಲ್ಲೂ ಇರಬೇಕಲ್ವಾ, ಯಾಕಂದರೆ ನಾನು ಕಾಲೇಜ್ ಫೆಸ್ಟ್ ಎಲ್ಲ ಆಗಬೇಕಾದ್ರೆ ಮಕ್ಕಳೆಲ್ಲ ತಮಿಳ್ ಹಾಡಿಗೆ, ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅಲ್ಲಿಂದ ನನಗೆ ಆ ಟ್ರಿಗರ್ ಪಾಯಿಂಟ್ ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾಕೆ ನಮ್ಮ ಕನ್ನಡ ಹಾಡಿಗೆ ಯಾಕೆ ಡ್ಯಾನ್ಸ್ ಮಾಡ್ತಾಯಿಲ್ಲ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಲ್ಲೂ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಬರಬೇಕು ಫಸ್ಟು, ನನಗೆ ಅದೇ ಥಾಟ್. ಯಾಕಂದರೆ ನಾನೊಂದು ಸಲ ಸ್ವಲ್ಪ ರಿಸರ್ಚ್ ಮಾಡಿದೆ, ಲೈಕ್ ಹಾಲಿವುಡಲ್ಲೆಲ್ಲ ನಾವು ನೋಡಿದ್ರೆ ಅಲ್ಲಿ ಸಿನಿಮಾಗಳಲ್ಲಿ ಹಾಡಿರೋದಿಲ್ಲ. ಲೈಕ್ ನಮ್ಮ ಬಾಲಿವುಡಲ್ಲಿ ಸಿನಿಮಾ ಇರುತ್ತೆ, ಮಧ್ಯದಲ್ಲಿ ಹಾಡುಗಳು ಬರುತ್ತೆ. ಸೊ ಆ ಥರ. ಸೊ ಹಾಲಿವುಡಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ಸಿನಿಮಾ ಮಾತ್ರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಸಿನಿಮಾ ಮಾತ್ರ ಇರುತ್ತೆ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಅಲ್ಲಿ ರೂಲ್ ಮಾಡ್ತಾರೆ. ಹಾಲಿವುಡಲ್ಲಿ ದೇ ಆರ್ ದ ಹೈಲಿ ಪೇಯ್ಡ್ ಆರ್ಟಿಸ್ಟ್. ತುಂಬ ದೊಡ್ಡ ಫ್ಯಾನ್ ಬೇಸ್ ಕೂಡ ಅವ್ರಿಗೆ ಸಿಂಗರ್ಸ್ಗಳಿಗಾಗಿರ್ಬೋದು, ಮ್ಯೂಸಿಷಿಯನ್ಸ್ಗಳಿಗಾಗಿರ್ಬೋದು, ತುಂಬ ದೊಡ್ಡ ಫ್ಯಾಮಿಲಿ. ಇಲ್ಲೆಂಗೆ ಇಂಡಿಯಾದಲ್ಲಿ ಫಿಲಮ್ ಸ್ಟಾರ್ಸಿಗೆ ಅಂದರೆ ಫಿಲಮ್ ಆ್ಯಕ್ಟರ್ಸಿಗೆ ಏನು ಒಂದು ವ್ಯಾಲ್ಯೂ ಮತ್ತು ಫ್ಯಾನ್ ಫಾಲೋಯಿಂಗ್ ಏನು ಸಿಗುತ್ತೆ ಅದಕ್ಕೂ ಡಬಲ್ ಅಲ್ಲಿ ಒಬ್ಬ ಸಿಂಗರಿಗೆ ಸಿಗುತ್ತೆ. ಸೊ ಲೈಕ್ ನಾವು ನಮಗೂ ಅದು ಆ ಕಲ್ಚರ್ ನಾವು ಹುಟ್ಟಾಕ್ಬೋದಾ ಅನ್ನೋ ಫಸ್ಟ್ ಕ್ವಶನ್ ಬಂತು. ಸೊ ಲೆಟ್ ಮೀ ಸ್ಟಾರ್ಟ್ ಅಂತ ಅನಿಸ್ತು, ನೋಡೋಣ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅಂದ್ಕೊಂಡಂಗೆ ಅದೇನೋ ಗೊತ್ತಿಲ್ಲ, ಅದು ನನಗೆ ಹೆಂಗೆ ಅದು ಸಿಕ್ತು ಅನ್ನೋದು ನನಗೆ ಗೊತ್ತಿಲ್ಲ, ಅದೆಲ್ಲ ದೇವ್ರ ಆಶೀರ್ವಾದ ಅಂದ್ಕೊಳ್ತೀನಿ ಅಷ್ಟೆ.